ನಿತ್ಯ ಜೀವನದಲ್ಲಿ ನಮಗೆ ಅದೃಷ್ಟ ಹಾಗೂ ಹಣ ಬರಲು ನಾವು ಬಳಸುವಂತಹ ಪರ್ಸ್ ಅಥವಾ ದುಡ್ಡು ಇಡುವ ಜಾಗ ಕೂಡ ಅತಿ ಮುಖ್ಯವಾಗುತ್ತೆ. ನೀವು ಬಳಸುವಂತಹ ಪರ್ಸಿನಲ್ಲಿ ಅಥವಾ ಮನೆಯಲ್ಲಿ ದುಡ್ಡು ಇಡುವಂತಹ ಜಾಗದಲ್ಲಿ ಒಂದು ಚಿಕ್ಕ ಕಾಗದದ ಮೇಲೆ ಈ ಒಂದು ಮಂತ್ರವನ್ನು ಬರೆದು ಮನೆಯ ಈ ದಿಕ್ಕಿನ ಗೋಡೆಯ ಮೇಲೆ ಒಂದು ಸಂಖ್ಯೆಯನ್ನು ಬರೆದರೆ ಸಾಕು, ಹಣವು ಪ್ರವಾಹದಂತೆ ನಿಮ್ಮ ಮನೆಗೆ ಹರಿದು ಬರುತ್ತೆ. ಪ್ರತಿಯೊಬ್ಬ ಮನುಷ್ಯನು ತನ್ನ ಮನೆಗೋಸ್ಕರ, ತನ್ನ ಜೀವನದ ಅನೇಕ ಜವಾಬ್ದಾರಿಗಳಿಗೋಸ್ಕರ ಎಷ್ಟು ಕಷ್ಟಪಟ್ಟು ದುಡಿಯುತ್ತಾನೆ. ಆದರೆ ಆ ಕಷ್ಟಕ್ಕೆ ಪ್ರತಿಫಲವಾಗಿ ಬಂದಂತಹ ಹಣ ಕೈನಲ್ಲಿ ಹೆಚ್ಚು ಸಮಯ ಅಥವಾ ದಿನ ಉಳಿಯೋದಿಲ್ಲ. ಹಣ ನೀರಿನಂತೆ ಖರ್ಚಾಗುತ್ತೆ. ಎಲ್ಲಿ ಹೇಗೆ ಹಣ ಉಳಿಸಬೇಕೆಂದರೂ ಕೂಡ ದುಡ್ಡು ಉಳಿತಾಯ ಮಾಡಲು ಸಾಧ್ಯವೇ ಆಗೋದಿಲ್ಲ. ಆ ಸಮಯದಲ್ಲಿ ಕೆಲವು ಪರಿಹಾರಗಳನ್ನು ಧರ್ಮಬದ್ಧವಾಗಿ ಪಾಲಿಸಿದರೆ ಖಚಿತವಾಗಿ ಆರ್ಥಿಕ ಮುಗ್ಗಟ್ಟಿನಿಂದ ಹೊರಬರಬಹುದು. ಯಾವಾಗಲಾದರೂ ಸರಿ ನೀವು ಪರ್ಸ್ ಕೊಳ್ಳಬೇಕಾದರೆ ಗುರುವಾರದ ದಿನ ಪರ್ಸನ್ನು ಕೊಂಡು ಮನೆಗೆ ತನ್ನಿ. ಸೂರ್ಯ ಮುಳುಗುವ ಮುನ್ನವೇ ಪರ್ಸ್ ಖರೀದಿ ಮಾಡಿದರೆ ತುಂಬಾ ಒಳ್ಳೆಯದು. ಗೋಧಿ ಬಣ್ಣದ, ಕೆಂಪು ಬಣ್ಣದ, ಹಸಿರು ಬಣ್ಣದ ಪರ್ಸನ್ನು ಮಾತ್ರ ನೀವು ಬಳಸಬೇಕು. ನೀಲಿ ಹಾಗೂ ಕಪ್ಪು ಬಣ್ಣದ ಪರ್ಸನ್ನು ಬಳಸಬಾರದು. ನೀಲಿ ಕಪ್ಪು ಬಣ್ಣದ ಪರ್ಸನ್ನು ಬಳಸಿದರೆ ದುಡ್ಡು ವಿಪರೀತವಾಗಿ ಖರ್ಚಾಗುತ್ತೆ. ಪರ್ಸ್ ಯಾವಾಗಲೂ ಕೂಡ ಹೆಚ್ಚು ತೂಕದಿಂದ ಕೂಡಿರಬಾರದು. ಅವಶ್ಯಕತೆ ಇಲ್ಲದ ಪೇಪರ್ಗಳು, ಬಿಲ್, ಅದು ಇದು ಎಂದು ಪರ್ಸ್ ತುಂಬ ತುಂಬಿಸಿರಬಾರದು. ಪರ್ಸ್ ಯಾವಾಗಲೂ ಹಗುರವಾಗಿರಬೇಕು. ನಿಮ್ಮ ಪರ್ಸ್ನಲ್ಲಿ ಯಾವಾಗಲೂ ದೇವರ ಫೋಟೋ, ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಯ ಫೋಟೋ ಅಥವಾ ತಂದೆ ತಾಯಿಯರ ಫೋಟೋ ಇಟ್ಟುಕೊಂಡಿದ್ದರೆ ತುಂಬ ಒಳ್ಳೆಯದು. ಮನೆಗೆ ಬಂದ ಮೇಲೆ ಯಾವಾಗಲೂ ಪರ್ಸ್ ಇಡಲು ಒಂದು ಪ್ರತ್ಯೇಕ ಜಾಗವನ್ನು ನೋಡಿಕೊಂಡಿರಬೇಕು. ಮನೆಗೆ ಬಂದ ಕೂಡಲೇ ಎಲ್ಲಿ ಬೇಕೆಂದರಲ್ಲಿ ಪರ್ಸನ್ನು ಇಡಬಾರದು. ಹೊಸದಾಗಿ ಪರ್ಸ್ ಖರೀದಿ ಮಾಡಿ ಮನೆಗೆ ತಂದಾಗ ಮೊದಲು ಒಂದು ದಿನ ಪೂರ್ತಿ ಲಕ್ಷ್ಮೀದೇವಿಯ ಮುಂದಿಟ್ಟು ಒಂದು ಸಲವಾದರೂ ಪೂಜೆ ಮಾಡಿರಬೇಕು. ಆಗ ಮಾತ್ರ ಲಕ್ಷ್ಮೀದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಪರ್ಸ್ನಲ್ಲಿ ಯಾವಾಗಲೂ ಗೋಮತಿ ಚಕ್ರ, ಹಳದಿ ಬಣ್ಣದ ಕವಡೆಯನ್ನು ಇಟ್ಟುಕೊಳ್ಳಬೇಕು. ಇನ್ನು ಶಿವಾಲಯದಲ್ಲಿ ಬಿಲ್ವ ಎಲೆಗಳು ಸಿಕ್ಕರೆ ಅಥವಾ ಶಿವಲಿಂಗದ ಮೇಲಿನ ಬಿಲ್ವಪತ್ರೆ ಎಲೆ ಸಿಕ್ಕರೆ ಅದನ್ನು ಮನೆಗೆ ತಂದು ಮಲ್ಲಿಗೆ ಎಣ್ಣೆ ಅಥವಾ ಜಾಸ್ಮಿನ್ ಆಯಿಲ್ ಎಂಬ ಎಣ್ಣೆಯಲ್ಲಿ ಸ್ವಲ್ಪ ಸಮಯ ಮುಳುಗಿಸಿ ನಂತರ ಒಂದು ಚಿಕ್ಕ ಕವರ್ನಲ್ಲಿ ಆ ಬಿಲ್ಪತ್ರೆ ಎಲೆಯನ್ನು ಇಟ್ಟು ಪರ್ಸ್ನಲ್ಲಿ ಇಟ್ಟುಕೊಳ್ಳಬೇಕು. ಇದರಿಂದ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಯ ಕೃಪೆ ಹಾಗೂ ಶಿವನ ಕೃಪೆಯಿಂದ ಹಣ ಚೆನ್ನಾಗಿ ಓಡಾಡುತ್ತೆ. ಅನಾವಶ್ಯಕ ಖರ್ಚುಗಳು ಕ್ರಮೇಣ ಕಡಿಮೆಯಾಗ್ತಾ ಹೋಗುತ್ತೆ. ಇನ್ನು ಗುರುವಾರದ ದಿನ ಒಂದು ಚಿಕ್ಕ ಕಾಗದದ ಮೇಲೆ ಕೆಂಪು ಬಣ್ಣದ ಲೇಖನಿಯಲ್ಲಿ ಈ ಮಂತ್ರವನ್ನು ಬರೆದಿಟ್ಟುಕೊಂಡರೆ ವಿಪರೀತವಾಗಿ ಧನಾಕರ್ಷಣೆ ಆಗುತ್ತೆ. ಆ ಮಂತ್ರ ಯಾವುದೆಂದರೆ ಓಂ ಹ್ರೀಂ ಶ್ರೀಂ ಶ್ರೀ ಗುರುಚರಣ ಸ್ಪರ್ಶ ಸ್ವಾಹ. ಓಂ ಹ್ರೀಂ ಶ್ರೀಂ ಶ್ರೀ ಗುರುಚರಣ ಸ್ಪರ್ಶ ಸ್ವಾಹ. ಈ ಚಿಕ್ಕ ಮಂತ್ರವನ್ನು ಗುರುವಾರ ಬೆಳಿಗ್ಗೆ ದೇವರ ಪೂಜೆಯನ್ನು ಮಾಡಬೇಕಾದರೆ ಬರೆದು ದೇವರ ಮುಂದಿಟ್ಟು, ನಿಮ್ಮ ಇಷ್ಟ ದೇವರ ಮುಂದಿಟ್ಟು ಪೂಜಿಸಿ ಪ್ರಾರ್ಥಿಸಿ ನಂತರ ನಿಮ್ಮ ಪರ್ಸ್ನಲ್ಲಿ ಒಂದು ಜಾಗದಲ್ಲಿ ಇಟ್ಟುಕೊಳ್ಬೇಕು. ಹಾಗೆಯೇ ನಿಮ್ಮ ಮನೆಯ ಈ ದಿಕ್ಕಿನಲ್ಲಿ 4 ಎಂಬ ಸಂಖ್ಯೆಯನ್ನು ಬರೆಯಬೇಕು. 4 ಎನ್ನುವುದು ನವಗ್ರಹಗಳಲ್ಲಿ ರಾಹುವಿನ ಸಂಖ್ಯೆ. ರಾಹು ಗ್ರಹವು ಧನಾಕರ್ಷಣೆ ಹಾಗೂ ಜನಾಕರ್ಷಣೆಯನ್ನ ಮಾಡುತ್ತೆ. ಈ 4 ಎಂಬ ಸಂಖ್ಯೆಯನ್ನು ಗೋಡೆಯ ಮೇಲೆ ಬರೀಬೇಕಾದರೂ ಕೂಡ ಒಂದು ಜಾಗ್ರತೆಯನ್ನ ಪಾಲಿಸಬೇಕು. 6 ಇಂಚು ಎತ್ತರ, 4 ಇಂಚು ಅಗಲ ಬರುವ ಹಾಗೆ 4 ಎಂಬ ಸಂಖ್ಯೆಯನ್ನು ಗೋಡೆಯ ಮೇಲೆ ಬಿಡಿಸಬೇಕು. ಈ 4 ಎಂಬ ಸಂಖ್ಯೆ ಕೆಂಪು ಬಣ್ಣದಲ್ಲಿ ಪೆನ್ಸಿಲ್ನಲ್ಲಿ ಅಥವಾ ಮಾರ್ಕರ್ ಸಹಾಯದಿಂದ ಬರೆದುಕೊಳ್ಳಬಹುದು. ಇನ್ನು ಯಾವ ದಿಕ್ಕಿಗೆ ಇದನ್ನು ಬರಿಬೇಕು ಅಂತ ನೋಡೋದಾದರೆ ಉತ್ತರ ದಿಕ್ಕನ್ನು ಈ 4 ಎಂಬ ಸಂಖ್ಯೆ ನೋಡುವಂತಿರಬೇಕು. ಅಂದರೆ ದಕ್ಷಿಣ ಆಗ್ನೇಯ ದಿಕ್ಕಿನ ಗೋಡೆಯ ಮೇಲೆ ಈ ಸಂಖ್ಯೆಯನ್ನು ಕೆಂಪು ಬಣ್ಣದಲ್ಲಿ ಬರೆಯಬೇಕು. ಹೀಗೆ ಮಾಡುವುದರಿಂದ ಮನೆಗೆ ಧನಾಕರ್ಷಣೆ ಆಗ್ತಾ ಹೋಗುತ್ತೆ. ಹಣದ ಸಮಸ್ಯೆಗಳು ಕ್ರಮೇಣ ಮನೆಯಲ್ಲಿ ಕಡಿಮೆಯಾಗಿ ನೆಮ್ಮದಿಯ ಜೀವನ ನಿಮ್ಮದಾಗುತ್ತೆ. ಇದರ ಜೊತೆಗೆ ಮನೆಯಲ್ಲಿ ಸದಾ ದುಡ್ಡು ತುಂಬಿರಬೇಕು. ಆರ್ಥಿಕ ಸಮಸ್ಯೆಗಳು ಬರಬಾರದು. ಸಾಲ ಮಾಡುವಂತಹ ಸ್ಥಿತಿಗೆ ಹೋಗಬಾರದು ಎಂದರೆ ದೇವರ ದೀಪಕ್ಕೆ ತುಪ್ಪವನ್ನು ಎಲ್ಲರೂ ಬಳಸುತ್ತೀರಿ. ನೀವು ದೀಪಕ್ಕೆ ಬಳಸುವಂತಹ ತುಪ್ಪದ ಡಬ್ಬ ಖಾಲಿಯಾದ ಮೇಲೆ ಅದನ್ನು ತೊಳೆದು ಒಣಗಿದ ಮೇಲೆ ಒಂದು ಏಲಕ್ಕಿಯನ್ನು ಅದರಲ್ಲಿ ಹಾಕಬೇಕು. ಸ್ವಲ್ಪ ಅರಿಶಿಣವನ್ನು ಹಾಕಿ ನಿತ್ಯ ದೇವರಿಗೆ ದೀಪವನ್ನು ಹಚ್ಚಬೇಕಾದ್ರೆ ಒಂದೊಂದು ನಾಣ್ಯವನ್ನು ಆ ಡಬ್ಬಿಯಲ್ಲಿ ಹಾಕುತ್ತಾ ಬರಬೇಕು. ನಂತರ ಆ ಡಬ್ಬಿ ನಾಣ್ಯದಿಂದ ತುಂಬಿದ ಮೇಲೆ ನೀವು ಮನೆಯಲ್ಲಿ ಎಲ್ಲಿ ದುಡ್ಡನ್ನು ಇಡ್ತೀರೋ ಅಥವಾ ಬೀರುವಿನಲ್ಲಿ ಎತ್ತಿಡ್ತೀರೋ ಆ ಡಬ್ಬಿ ಎಷ್ಟು ದಿನಗಳ ಕಾಲ ದುಡ್ಡು ಇಡುವಂತಹ ಜಾಗದಲ್ಲಿ ಇರುತ್ತದೋ ಅಷ್ಟೂ ದಿನವೂ ಕೂಡ ಹಣಕಾಸಿಗೆ ಕೊರತೆ ಮನೆಯಲ್ಲಿ ಬರೋದಿಲ್ಲ. ದುಡ್ಡು ಕೈನಲ್ಲಿ ಚೆನ್ನಾಗಿ
ವೇಗವಾಗಿ ಓಡಾಡುತ್ತೆ. ಕಷ್ಟಪಟ್ಟು ಹಣ ಸಂಪಾದಿಸಬೇಕು. ಅದರ ಜೊತೆಗೆ ಈ ರೀತಿಯ ಪರಿಹಾರಗಳನ್ನು ಪಾಲಿಸಿದಾಗ ನಿಮ್ಮ ಮನೆಯಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿಗಳು ದೂರವಾಗಿ ಪಾಸಿಟಿವ್ ಶಕ್ತಿಯ ಪ್ರಭಾವದಿಂದ ಶುಭವಾಗುತ್ತೆ. ಈ ಮಾಹಿತಿ ನಿಮ್ಗೆ ಇಷ್ಟವಾದರೆ ತಪ್ಪದೇ ಜೈ ಶ್ರೀ ಮಹಾಲಕ್ಷ್ಮೀ ದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮುಖಾಂತರ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.